ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿತ್ತು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಅದೇ ರೀತಿಯಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಿಟಿ ದೇವಿ, ಎಸ್ ಸುರೇಶ್ ಕುಮಾರ್, ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ದಾರೆ. ವಿರೋಧಿ ಸರ್ಕಾರಕ್ಕೆ ಜ್ವರ ಕೇಳಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಮೇಲೆ ಕೊಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ಗೂಂಡಾ ಭಯೋತ್ಪಾದಕರ ಮೇಲೆ ಕೇಸ್ಗಳನ್ನು ತೆಗೆದಾಕ್ತಾ ರೈತರ ಮೇಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ರೈತರಿಗೆ ಬರಕ್ಕೆ ಏನೇನು ನ್ಯಾಯ ಪೈಸೆ ಕೊಡದೇ ಇರೋ ಸರ್ಕಾರಕ್ಕೆ ಹೋರಾಟ ಮಾಡಿದಂತ ಯಡಿಯೂರಪ್ಪನವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ ಜ್ವರ ಕೇಳಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಮೇಲೆ ಕೊಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ಗೂಂಡಾ ಭಯೋತ್ಪಾದಕರ ಮೇಲೆ ಕೇಸ್ಗಳನ್ನು ಪರಿಸ್ಥಿತಿ 60% ಹೆಚ್ಚು ಮಳೆ ಕೊರತೆಯನ್ನು ಎದುರಿಸ್ತಾ ಇದೆ. 160ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಪೀಡಿತವಾಗಿದ್ದಾವೆ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರ್ತಕ್ಕಂಥ ಜನ ಜಾನುವಾರುಗಳ ಬಗ್ಗೆ ಚಿಂತೆ ಇಲ್ಲ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರ್ತಕ್ಕಂಥ ಜನ ಜಾನುವಾರುಗಳ ಚಿಂತೆ ಇಲ್ಲ. ಜಾನುವಾರುಗಳಿಗೆ ಮೇವನ್ನ ಹೇಗೆ ತರೋದು ಅನ್ನುವ ಚಿಂತೆಯಲ್ಲಿ ರೈತ ಇದ್ದು ಹೇಗಾದ್ರೂ ಮಾಡಿ ಅವು ಬದುಕಿದ್ರೆ ಸಾಕು ಅಂತ ಹೇಳಿ ಜಾನುವಾರುಗಳನ್ನ ಅವನು ಹಾಗೆ ಬಿಟ್ಟು ಓಡಿಸ್ತಾ ಇದ್ದಾನೆ. ಜಾನುವಾರುಗಳಿಗೆ ಮೇವಿಲ್ಲ, ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಬಿತ್ತನೆ ಮಾಡಿದ ಬಿತ್ತನೆ ಬೀಜವೂ ಕೂಡ ಮೊಳಕೆ ಒಡೆಯದೆ ಬರದ ತೀವ್ರತೆಯನ್ನ ಸಾರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಳುವ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬರದ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ನ ಚಿಂತೆಯನ್ನ ಅವ್ರು ಬಿಡೋದಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಏನ್ ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ. ಎರಡನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ ಇದರಲ್ಲಿ. ಈಗ ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರಿಗೆ ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು ಅವ್ರಿಗೆ ಹುಟ್ಟಿರೋ ಕೂಸು ಅಂತ ಇಟ್ಕೊಂಡಿದ್ದೀರಾ ನೀವು. ಕೂಸು ಅಂದ್ರೆ ಇದು ಅವ್ರಿಗೆ ಹುಟ್ಟಿರೋದನ್ನ ನೀವ್ಯಾಕಯ್ಯ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಕೂಸು ನಿಮ್ ಕೂಸು ಎತ್ಕೊಳ್ರಿ ರೀ. ಫಸ್ಟು ಕಾಂಗ್ರೆಸ್ ಕೂಸುಗಳು ಏನೇನವ ಅವು ಎತ್ಕೊಳ್ರಿ. ಜೆಡಿಎಸ್ ಕೂಸ್ನ ಯಾಕೆ ತಗೊಳಕ್ ಹೋಗ್ತೀರಾ ನೀವು? ಇಲ್ಲ ಸಲ್ಲದ ಅಪಚಾರವನ್ನ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡ್ತಾ ಇದ್ದೀರಾ. ಅವರೇನ್ ಪ್ರಾಜೆಕ್ಟ್ ಅಭಿಪ್ರಾಯ ಏನು, ಅವರ ಭಾವನೆ ಏನು, ಇದನ್ನು ತಿಳ್ಕೊಳ್ಳುವಂತ ಗೋಜಿಗೂ ಕೂಡ ಸರ್ಕಾರ ಹೋಗಿಲ್ಲ. ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಬೇಕು? ಇವತ್ತು ನಮ್ಮದೇ ಕ್ಷೇತ್ರದಲ್ಲಿ ಬನಶಂಕರಿ 6ನೇ ಸ್ಟೇಜ್ ಇದೆ, ಕೆಂಪೇಗೌಡ ಲೇಔಟ್ ಇದೆ, ವಿಶ್ವೇಶ್ವರಯ್ಯ ಲೇಔಟ್ ಇದೆ ಮತ್ತು ಶಿವರಾಮ್ ಕಾರಂತ್ ಬಡಾವಣೆ ಇದೆ.
ನಾನು ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತೀನಿ, ಈ ಲೇಔಟ್ಗಳಲ್ಲಿ ಜನ ಬಂದಿದಾರಾ? ಈ ಲೇಔಟ್ಗಳಲ್ಲಿ ಮೂಲಭೂತ ಸೌಕರ್ಯವನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಿದೀರಾ? ಕೆಂಪೇಗೌಡ